ಶಿಕ್ಷಣ ಇಲಾಖೆ ಮತ್ತು ಬಿಬಿಎಂಪಿ ತಪ್ಪದೇ ಈ ಸುದ್ದಿಯನ್ನ ನೋಡಲೇಬೇಕು. ನಿಮ್ಮ ನಿರ್ಲಕ್ಷ್ಯತನಕ್ಕೆ ಆತಂಕದಲ್ಲಿ ಪುಟಾಣಿಗಳು ಜೀವನವನ್ನ ಕಳೆಯುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ನೋಡ್ತಾ ಹೋಗೋಣ. ಸ್ಕೂಲ್ಗಳಾಗಿರ್ಬೋದು, ಬಿಬಿಎಂಪಿಯ ಸಮುದಾಯ ಭವನಗಳಾಗಿರ್ಬೋದು, ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿದೆ ಅನ್ನೋದಕ್ಕೆ ಬೆಸ್ಟ್ ಉದಾಹರಣೆಯನ್ನ ನಾನೀಗ ನಿಮಗೆ ತೋರಿಸ್ತೇನೆ. ಶಿಥಿಲಗೊಂಡ ಕಟ್ಟಡದಲ್ಲಿ ಶಿಶುವಿಹಾರ, ಶಿಕ್ಷಣ ಇಲಾಖೆ ಮತ್ತು ಬಿಬಿಎಂಪಿ ನಿರ್ಲಕ್ಷ್ಯ. ಬಿಬಿಎಂಪಿ ಅಧಿಕಾರಿಗಳು ಅದ್ಯಾಕೆ ಈ ಮಟ್ಟಿಗೆ ಬೇಜವಾಬ್ದಾರಿ ತೋರ್ತಾರೋ ದೇವರೇ ಬಲ್ಲ. ಪುಟಾಣಿ ಮಕ್ಕಳು ಓದುವಂತಹ ಶಾಲಾ ಕಟ್ಟಡವನ್ನು ನೋಡಿದರೆ ಎಂಥವರಿಗಾದರೂ ಒಮ್ಮೆ ಮೈ ನಡುಗದೇ ಇರಲ್ಲ. ಆದರೆ ಪಾಲಿಕೆಯ ಅಧಿಕಾರಿಗಳು ಮಾತ್ರ ಯಾರದ್ದೋ ಮಕ್ಕಳು ಬಿಡ್ರಿ ಅನ್ನುವ ಮನಸ್ಥಿತಿಯಲ್ಲಿದ್ದಂತೆ ಕಾಣಿಸ್ತಿದೆ. ನಾವೀಗ ತೋರಿಸ್ತಾ ಇರುವಂತಹ ಕಟ್ಟಡ JJR ನಗರದಲ್ಲಿರುವಂತಹ ಬಿಬಿಎಂಪಿ ಸಮುದಾಯ ಭವನದ ಕಟ್ಟಡ. ಯಾರು ನೋಡಿದರೂ ಕೂಡ ಈ ಕಟ್ಟಡ ಯಾವ ಕ್ಷಣದಲ್ಲಾದರೂ ಬೀಳಬಹುದು ಅಂತಾರೆ. ಅಷ್ಟರ ಮಟ್ಟಿಗೆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ. ಇಷ್ಟೆಲ್ಲ ಆದರೂ ಕೂಡ ಬಿಬಿಎಂಪಿ ಮಾತ್ರ ಸಮುದಾಯ ಭವನದಲ್ಲಿಯೇ ಶಿಶು ವಿಹಾರವನ್ನು ನಡೆಸ್ತಿದೆ. ನಾನೀಗ JJR ನಗರದಲ್ಲಿದ್ದೇನೆ. ಇಲ್ಲಿ ಒಂದು ಭವನ ಇದೆ, ಅಂದರೆ ಸಮುದಾಯ ಭವನ ಇದೆ. ಬೆಂಗಳೂರು ಮಹಾನಗರ ಪಾಲಿಕೆ ಸಮುದಾಯ ಭವನ ಅಂತ, ವಾರ್ಡ್ ನಂಬರ್ 137, ಜಗಜೀವನ್ ರಾವ್ ನಗರ ಇದು. ಇಲ್ಲಿ ಮಕ್ಕಳು ಎಲ್ಲರೂ ಕೂಡ, ಅಂದರೆ ಕಿಟಕಿಗಳನ್ನು ಗಮನಿಸ್ಬೋದು, ಅಲ್ಲಿ ಮಕ್ಕಳ ಶಿಶು ವಿಹಾರ ನಡೆಯುತ್ತೆ. ಮತ್ತು ಪ್ರೀ ಪ್ರೈಮರಿ ಸ್ಕೂಲ್ ರೀತಿಯಾಗಿ ಇಲ್ಲಿ ಶಾಲೆ ನಡೆಯುತ್ತೆ ಬಿಬಿಎಂಪಿ ವತಿಯಿಂದ. ಈ ಏನು ಕೆಳಮಹಡಿ ಇದೆ ಏನಿದೆ, ಇದು ಗ್ರೌಂಡ್ ಫ್ಲೋರು. ಇಲ್ಲಿ ಬಿಬಿಎಂಪಿ ಅಂದರೆ ಹೊಲಿಗೆ ತರಬೇತಿ ಆಗಿರುವಂಥದ್ದು, ಹೆಣ್ಮಕ್ಕಳಿಗೆ ಬೇರೆ ಬೇರೆ ರೀತಿಯಾಗಿ ಕೆಲಸಗಳನ್ನು, ಅಂದರೆ ಹೊಲಿಗೆ ರೀತಿಯಾದಂಥ ಕೆಲಸಗಳನ್ನು ಕಲಿಸುವಂಥದ್ದು, ಕಸೂತಿ ಕೆಲಸಗಳನ್ನು ಕಲಿಸುವಂಥದ್ದು, ಆ ರೀತಿಯಾದಂಥ ಕೆಲಸಗಳು ಇಲ್ಲಿ ಆಗ್ತವೆ. ಅನಾಹುತಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳುತ್ತಾ ಪಾಲಿಕೆ. ಏನೂ ಅರಿಯದ ಮಕ್ಕಳ ಕಲಿಕೆ ಈ ಶಿಥಿಲಗೊಂಡಂತಹ ಕಟ್ಟಡದ ಮೊದಲ ಮಹಡಿಯಲ್ಲಿ ನಡೀತಾ ಇದೆ. ಇನ್ನು ತಳಮಹಡಿಯಲ್ಲಿ ಮಹಿಳೆಯರಿಗಾಗಿ ಕಸೂತಿ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಮೊದಲ ಮಹಡಿಯಲ್ಲಿ ಬಿಬಿಎಂಪಿ ಶಿಶು ವಿಹಾರ ಇದೆ. ಇಷ್ಟು ಹಳೆಯ ಹಾಗೂ ನಿರ್ವಹಣೆಯೇ ಇಲ್ಲದ ಕಟ್ಟಡದ ಅನಾಹುತದ ಬಗ್ಗೆ ಕಿಂಚಿತ್ತು ಪರಿಜ್ಞಾನವಿಲ್ಲದಂತಾದ್ರ ಅಧಿಕಾರಿಗಳು ಅಂಥೇಳಿ ಸಾರ್ವಜನಿಕರು ಹಿಡಿಶಾಪ ಹಾಕ್ತಿದ್ದಾರೆ. ಸರ್, ಹಳೆ ಬಿಲ್ಡಿಂಗ್ ಆಗೈತೆ, ಏನೋ ಹೊಸದು ಮಾಡಿದ್ರೆ ಮಕ್ಕಳಿಗೂ ಒಳ್ಳೇದು. ಮಳೆಗಾಲ ಏನಾದ್ರು ಕೂತ್ಕೊಂಡ್ರೆ ಓವರು ಹಳೆ ನಾವೇ ಹುಟ್ಟಿರಲಿಲ್ಲ ಆವಾಗ ಕಟ್ಟಿರೋದು. ಇವಾಗ ಏನಾದ್ರು ಹೊಡೆದಾಗಿ ಏನಾದ್ರು ಮಕ್ಕಳಿಗೆ ಬೇರೆ ಜಾಗ ಶಿಫ್ಟ್ ಮಾಡಿ, ಬಿಬಿಎಂಪಿ ಅವ್ರಿಗೆ ಆಲ್ರೆಡಿ ಎಲ್ಲ ಗೊತ್ತು ಅವ್ರಿಗೆ. ಇವಾಗ ನೋಡೋಣ, ನಾವು ಎಲ್ಲ ಹೇಳಿದ್ದೀವಿ ಮಾಡ್ತೀನಿ ಅಂತ ಹೇಳವ್ರೆ. ಈ ಥರದ ಬಿಲ್ಡಿಂಗ್ಗಳಲ್ಲಿ ಮಕ್ಕಳು ಅಂದರೆ ಪುಟಾಣಿ ಮಕ್ಕಳು ಬರ್ತಾರೆ ಇಲ್ಲಿ ಶಾಲೆಗೆ ಅಂತ, ಜೊತೆಗೆ ಹೆಣ್ಮಕ್ಳು ಬರ್ತಾರೆ ಬೇರೆ ಬೇರೆ ರೀತಿಯಾಗಿ ಕಲಿಕೆಗೆ ಅಂತ. ಈ ಬಿಲ್ಡಿಂಗ್ನ ವಾತಾವರಣ ನಿಜಕ್ಕೂ ಕೂಡ ಯಾವಾಗ ಬೇಕಾದರೂ ಬೀಳುವಂಥ ಹಂತದಲ್ಲಿದೆ. ಶೀಟ್ಗಳನ್ನು ಗಮನಿಸ್ಬೋದು, ಮಳೆ ಬಂದ್ರಂತೂ ಸಿಕ್ಕಾಪಟ್ಟೆ ಕಷ್ಟ. ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಇಲ್ಲ. ಅಂದರೆ ಬಿಬಿಎಂಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗಲೂ ಕೂಡ ಕೇಳಿಬರುವಂಥ ಪ್ರಶ್ನೆ ಏನು ಅಂತಂದರೆ, ಅವರು ಮಾಡ್ತಾರೆ ಆದರೆ ಯಾವುದೇ ರೀತಿಯಾಗಿ ಮೇಂಟೈನ್ ಮಾಡೋದಿಲ್ಲ ಅನ್ನುವಂಥದ್ದು. ಒಟ್ಟಾರೆ ಇಷ್ಟು ಕೆಟ್ಟ ಸ್ಥಿತಿಯಲ್ಲಿರುವಂತಹ ಈ ಶಿಥಿಲಗೊಂಡ ಕಟ್ಟಡವನ್ನು ಅನಾಹುತಕ್ಕೂ ಮುನ್ನ ತೆರವು ಮಾಡಬೇಕು. ಅದಕ್ಕೂ ಮುಂಚೆ ಶಿಶು ವಿಹಾರಕ್ಕೆ ಬದಲಿ ಕಟ್ಟಡವನ್ನು ಒದಗಿಸಬೇಕಿದೆ. ಇನ್ನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಕೂಡಲೇ ಎಚ್ಚೆತ್ತುಕೊಳ್ಳುವಂಥ ಕೆಲಸ ಮಾಡಬೇಕು. ಯಾಕಂದರೆ ಪುಟಾಣಿ ಮಕ್ಕಳು ಓದ್ತಿದ್ದಾರೆ, ಮತ್ತು ಹೆಣ್ಮಕ್ಕಳು ತಮ್ಮ ಜೀವನವನ್ನು ನಡೆಸೋದಕ್ಕೆ ಏನಾದರೂ ಕಲಿಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಕಲಿಕೆಗೆ ಬರ್ತಾರೆ. ಇವರೆಲ್ಲರಿಗೂ ಕೂಡ ತೊಂದರೆ ಆಗ್ತಾ ಇದೆ. ತುಂಬ ಆತಂಕದಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ಬಂದು ಕಲಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೂಡಲೇ ಬಿಬಿಎಂಪಿಯ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಂಡು ಇವರಿಗೆ ಬೇರೆ ಆಲ್ಟರ್ನೇಟಿವ್ ಬಿಲ್ಡಿಂಗನ್ನು ಕೊಟ್ಟು ಅವರಿಗೆ ಕಲಿಕೆಗೆ ಪೂರಕವಾದಂಥ ವಾತಾವರಣವನ್ನು ಬಿಬಿಎಂಪಿ ಅಧಿಕಾರಿಗಳು ಕಲಿಸ್ಕೊಡ್ಬೇಕು ಅನ್ನುವಂಥ ಒತ್ತಾಯ ಇಲ್ಲಿನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.